ಟೈಮ್ ಟ್ರಾವೆಲ್ ಇಂದಿಗೂ ಬಗೆಹರಿಯದ ಮಹಾನ್ ರಹಸ್ಯಗಳಲ್ಲಿ ಒಂದು. ಪುರಾಣಗಳಲ್ಲಿರುವ ಈ ಟೈಮ್ ಟ್ರಾವೆಲರ್ ರಾಮಾಯಣವನ್ನ 11 ಬಾರಿ, ಮಹಾಭಾರತವನ್ನ ಬರೋಬ್ಬರಿ 16 ಬಾರಿ, ದಕ್ಷಯಜ್ಞವನ್ನು ಸಹ 2 ಬಾರಿ ನೋಡಿದ ಆ ವ್ಯಕ್ತಿ ಯಾರು ನಿಮ್ಗೆ ಗೊತ್ತಾ? ಅವರೇ ಕಾಕಭೂಷುಂಡಿ. ಮನುಷ್ಯನ ದೇಹ, ಕಾಗೆಯ ಮುಖ ಹೊಂದಿರುವ ಈ ಪಾತ್ರಕ್ಕೆ ತನ್ನದೇ ಆದ ಮಹತ್ವ ಇದೆ. ಕಥೆಗಳ ಪ್ರಕಾರ ಹಿಮಾಲಯದಲ್ಲಿ ಭಗವಾನ್ ವಿಷ್ಣುವಿನ ವಾಹನ ಗರುಡ, ಇನ್ನೊಬ್ಬರು ಕಾಕಭೂಷುಂಡಿ ಸಂಭಾಷಣೆಯಲ್ಲಿ ತೊಡಗಿದ್ರು. ಈ ವೇಳೆ ಕಾಗೆಯ ರೂಪವನ್ನ ಪಡೆದ ಋಷಿ ಕಾಕಭೂಷುಂಡಿ, ನಾನ್ ರಾಮಾಯಣ, ಮಹಾಭಾರತ, ದಕ್ಷಯಜ್ಞವನ್ನು ವಿವಿಧ ಬಾರಿ ನೋಡಿದ್ದಾಗಿ ಹೇಳಿದಾಗ ಗರುಡನಿಗೆ ಆಶ್ಚರ್ಯ ಆಗುತ್ತೆ. ಹೇಗಪ್ಪ ಇದು ಸಾಧ್ಯ ಅಂದಾಗ ಕಾಕಭೂಷುಂಡಿ ತನ್ನ ಜೀವನದ ಕಥೆಯನ್ನ ವಿವರಿಸ್ತಾರೆ. ಒಂದಾನೊಂದು ಕಾಲದಲ್ಲಿ ಈ ಭೂಷುಂಡಿ ಅಯೋಧ್ಯೆಯಲ್ಲಿ ಸಾಧಾರಣ ಮನುಷ್ಯನಾಗಿ ಜನಿಸಿರ್ತಾರೆ. ಬ್ರಹ್ಮಜ್ಞಾನವನ್ನ ಹೊಂದಿದ್ದ ವಿದ್ವಾಂಸರೊಬ್ಬರು ಅಯೋಧ್ಯೆಗೆ ಬಂದಿದ್ದಾಗ ಆ ಯುವಕನ ಪರಿಚಯವಾಗುತ್ತೆ. ಆ ಯುವಕ ನನ್ನನ್ನ ಶಿಷ್ಯರಾಗಿ ಸ್ವೀಕರಿಸಿ ಅಂದಾಗ ಸ್ವೀಕರಿಸಿ ಬಿಡ್ತಾರೆ. ಆದ್ರೆ ಆತನು ಶಿವನ ಭಕ್ತ. ಆದ್ರೆ ಶ್ರೀಹರಿಯ ಮೇಲೆ ಅದೇನು ದ್ವೇಷ. ಗುರುವರ್ಯ ಏನೇ ಹೇಳಿದ್ರು ವಿಷ್ಣುವಿನ ಮೇಲಿನ ಅಭಿಪ್ರಾಯ ಮಾತ್ರ ಬದಲಾಗಿಲ್ಲ. ಒಂದಿನ ಯುವಕ ದೇಗುಲದಲ್ಲಿ ಧ್ಯಾನ ಮಾಡುತ್ತಿದ್ದಾಗ ಅಲ್ಲಿಗೆ ಗುರುಗಳು ಪ್ರವೇಶಿಸ್ತಾರೆ. ಯುವಕನ ದುರಹಂಕಾರ, ಗೌರವ ಕೊಡದೇ ಇರುವ ನಡವಳಿಕೆಯನ್ನ ವಿದ್ವಾಂಸರು ಕ್ಷಮಿಸಿ ಬಿಡ್ತಾರೆ. ಆದರೆ ಶಿವನ ಶಾಪಕ್ಕೆ ಗುರಿಯಾಗ್ತಾನೆ. ನೀನು ಸರ್ಪವಾಗಿ ಜನಿಸಿ ಮರದ ಪೊರೆಯಲ್ಲಿ ವಾಸಿಸು ಎಂದು ಶಿವ ಶಾಪ ಕೊಡ್ತಾರೆ. ಆದರೆ ಗುರುಗಳ ಮನಸ್ಸಿಗೆ ನೋವಾಗುತ್ತೆ. ಹರನನ್ನ ಸ್ತುತಿಸಿ ಶಾಪದಿಂದ ಮುಕ್ತಿ ಕೊಡುವಂತೆ ಬೇಡಿಕೊಳ್ತಾರೆ. ಭಕ್ತಿಗೆ ಸೋತ ಶಿವ ಯುವಕನು ಮೊದಲು ಸರ್ಪದ ರೂಪ ಪಡೆಯುತ್ತಾನೆ, ನಂತರ 1000 ಜನ್ಮ ಪಡೆದು ಶಾಪ ವಿಮೋಚನೆ ಪಡೆಯುತ್ತಾನೆಂದು ಹರಸುತ್ತಾನೆ. ಸಾವಿರ ಜೀವಗಳ ನಂತರ ಬ್ರಾಹ್ಮಣನಾಗಿ ಪುನರ್ಜನ್ಮ ಹೊಂದುತ್ತಾನೆ. ಭೂಷುಂಡಿಯಾಗಿ ಜನಿಸಿದ ಯುವಕನಿಗೆ ಶ್ರೀರಾಮನ ಅನುಗ್ರಹ ಸಿಕ್ಕಿರುತ್ತದೆ. ರಾಮನ ಬಗ್ಗೆ ಜ್ಞಾನ ಪಡೆಯುವುದಕ್ಕಾಗಿ ಲೋಮಸ್ ಋಷಿಗಳ ಬಳಿ ತೆರಳಿದ್ದಾಗ ಅಲ್ಲಿ ವಾಗ್ವಾದ ನಡೆದು ಭೂಷುಂಡಿಗೆ ನೀನು ಕಾಗೆಯಾಗುವಂತೆ ಶಾಪ ಕೊಡ್ತಾನೆ. ಮನುಷ್ಯನ ದೇಹ ಕಾಗೆಯ ಶಿರ ಹೊಂದಿರುವುದರಿಂದ ಕಾಕಭೂಷುಂಡಿ ಎಂದು ಹೆಸರಾಗುತ್ತದೆ. ಕಾಕಭೂಷುಂಡಿ ಈ ಶಾಪವನ್ನ ಸ್ವೀಕರಿಸಿ ಭಗವಾನ್ ರಾಮನ ನಾಮವನ್ನ ಮನೋಹರವಾಗಿ ಜಪಿಸುತ್ತಾ ಹೊರಡುತ್ತಾನೆ. ಶಿವನಿಗೆ ಈ ವಿಷಯ ತಿಳಿದು ಲೋಮಸ್ ಋಷಿಗಳನ್ನ ಸಂಪರ್ಕಿಸಿ ಭೂಷುಂಡಿಗೆ ನಿಜವಾಗಿಯೂ ಭಕ್ತಿ ಸಾಧಿಸಲು ಸಹಾಯ ಮಾಡುವಂತೆ ಬೇಡಿಕೊಳ್ತಾರೆ. ಮುನಿಗಳಿಗೆ ತಪ್ಪಿನ ಅರಿವಾಗಿ ಕ್ಷಮೆ ಯಾಚಿಸಿ ತನ್ನೆಲ್ಲ ಜ್ಞಾನವನ್ನ ಧಾರೆ ಎರೆಯುತ್ತಾರೆ. ನಂತರ ಶ್ರೀರಾಮ ಸ್ಥಳ ಮತ್ತು ಸಮಯವನ್ನ ಮೀರುವ ಅಸಾಧಾರಣ ಶಕ್ತಿಯನ್ನ ಅನುಗ್ರಹಿಸ್ತಾರೆ. ಕಲಿಯುಗ ಅಂತ್ಯದವರೆಗೂ ಕಾಗೆಯ ಸ್ವರೂಪದಲ್ಲಿಯೇ ಕಾಕಭೂಷುಂಡಿ ಇರುತ್ತೆ ಅನ್ನೋದು ಕೂಡ ಶಾಪದ ಭಾಗವಾಗಿರುತ್ತೆ. ಈ ಅಪೂರ್ವ ಶಕ್ತಿಯಿಂದಲೇ ಕಾಕಭೂಷುಂಡಿ ಭೂತ ಭವಿಷ್ಯಕ್ಕೆ ಯಾವಾಗ ಬೇಕಾದರೂ ಸಂಚರಿಸುವ ವಿಶೇಷ ಶಕ್ತಿಯೊಂದನ್ನು ಪಡೆಯುತ್ತಾರೆ. ಇನ್ನೊಂದು ಕಥೆಯ ಪ್ರಕಾರ ಒಮ್ಮೆ ಕೈಲಾಸದಲ್ಲಿ ಏಕಾಂತದ ಸಮಯದಲ್ಲಿ ಶಿವ ಪಾರ್ವತಿಗೆ ಭಗವಾನ್ ಶ್ರೀ ವಿಷ್ಣು ಮುಂದೆ ರಾಮನಾಗಿ ಅವತಾರ ಎತ್ತುವ ಕತೆ ಹೇಳಿಕೊಂಡಿರುವಾಗ ಅಚಾನಕ್ಕಾಗಿ ಕಾಗೆಯೊಂದು ಇದನ್ನ ಕೇಳಿಸಿಬಿಡುತ್ತೆ. ಪುಣ್ಯ ಕಥೆಯನ್ನ ಕೇಳಿದ ಪ್ರಭಾವದಿಂದ ಕಾಗೆ ಮುಂದಿನ ಜನ್ಮದಲ್ಲಿ ಋಷಿಯಾಗಿ ಹುಟ್ಟುತ್ತೆ. ಈ ವೇಳೆ ಹಿಂದಿನ ಜನ್ಮದಲ್ಲಿ ಕೇಳಿಸಿಕೊಂಡ ಕಥೆಯು ಜ್ಞಾಪಕದಲ್ಲಿರುತ್ತೆ. 4 ಯುಗಗಳನ್ನ ಕಂಡ ಕಾಕಭೂಷುಂಡಿ ವಾಲ್ಮೀಕಿಗಳಿಗೂ ಮೊದಲೇ ರಾಮಾಯಣವನ್ನ ಹೇಳಿದ್ದು. ಇನ್ನು ಅಮರತ್ವವನ್ನ ಪಡೆದ ಕಾಕಭೂಷುಂಡಿ ಚಿರಂಜೀವಿಯೂ ಹೌದು. ಉತ್ತರಾಖಂಡ್ನಲ್ಲಿ 5000 ಅಡಿಗಳ ಎತ್ತರದಲ್ಲಿ ಕಾಕಭೂಷುಂಡಿಯ ಕೊಳ ಇದೆ. ಕಲಿಯುಗದಲ್ಲಿ ಯಾರೆಲ್ಲ ಈ ಕೊಳದಲ್ಲಿ ಮಿಂದೇಳುತ್ತಾರೋ ಅವರು ಕಲಿಯುಗದ ಕೆಟ್ಟ ಪ್ರಭಾವದಿಂದ ಮುಕ್ತರಾಗುತ್ತಾರೆ. ಈ ಕೊಳದ ಮತ್ತೊಂದು ವಿಶೇಷತೆ ಏನೆಂದ್ರೆ ಮೇಲಿಂದ ನೋಡುವಾಗ ಇದು ಕಾಗೆಯ ಆಕಾರದಲ್ಲಿದೆ. ಮತ್ತೊಂದು ವಿಚಿತ್ರ ಏನಂದ್ರೆ ಅನೇಕ ಬಾರಿ ಕಾಗೆಗಳ ಗರಿಗಳು ಕಂಡು ಬರುತ್ತದೆ. ಆದರೆ ಯಾವುದೇ ಕಾಗೆಗಳು ಸಾಯುವುದು ಅಥವಾ ಈ ಜಾಗದಲ್ಲಿ ಸಂಚರಿಸುವುದು ಅಲ್ಲಿ ಕಂಡವರು ಯಾರೂ ಇಲ್ಲ.